ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಹೆಲ್ತಿಯಾದ ಹೆಬಿಸ್ಕಸ್ ಟೀ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸೊ ಹೆಲ್ತಿಗೆ ತುಂಬ ಬೆನಿಫಿಟ್ಸ್ ಇದೆ ಇದರಿಂದ. ಮಿಸ್ ಮಾಡದೆ ನೋಡಿ, ಟ್ರೈ ಮಾಡಿ, ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಸೊ ಮೊದಲನೇದಾಗಿ ನಾನು 2 ಗ್ಲಾಸಷ್ಟು ನೀರನ್ನು ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಹಾಗೆ ದಾಸವಾಳದ ಎಲೆಗಳನ್ನು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಕುದಿಲಿಕ್ಕೆ ಸ್ಟಾರ್ಟ್ ಆಗಿರ್ತಕ್ಕಂಥ ವಾಟರ್ಗೆ ಸೇರಿಸ್ಕೋತೀನಿ. ನೋಡ್ತಾ ಇರ್ಬೋದು ನೀವು. ಹೇರ್ಗಾಗಿರ್ಬೋದು, ಡೈಜೆಷನ್ಗೆ, ಆಮೇಲೆ ನಮಗೆ ಬೋನ್ ಪೇನ್ಗೆ, ಈ ರೀತಿಯಾಗಿ ಇದು ತುಂಬಾ ಬೆನಿಫಿಟ್ ಅಂತ ಹೇಳ್ಬೋದು. ನೋಡಿ, ಒಂದು 5 ನಿಮಿಷ ನಾನು ಅದನ್ನು ಬಾಯ್ಲ್ ಮಾಡಿದೆ. ನೆಕ್ಸ್ಟ್ ಈಗ 1 ಗ್ಲಾಸ್ಗೆ ಸೇರಿಸ್ಕೊತಾ ಇದ್ದೀನಿ. ಕೊಲೆಸ್ಟ್ರಾಲ್ ಕೂಡ ರೆಗ್ಯುಲೇಟ್ ಆಗುತ್ತೆ ಫ್ರೆಂಡ್ಸ್ ಇದರಿಂದ. ಈಗ 1 ಸ್ಪೂನಷ್ಟು ನಾನು ಲೆಮನ್ ವಾಟರ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಡಯಾಬಿಟೀಸ್ನ ಕೂಡ ಈ ಟೀ ಕಂಟ್ರೋಲ್ ಮಾಡುತ್ತೆ. ನಮ್ಮ ಬಾಡೀಲಿ ರಿಚ್ ಆಂಟಿ ಆಕ್ಸಿಡೆಂಟ್ನ ಇನ್ಕ್ರೀಸ್ ಮಾಡುತ್ತೆ. ನೋಡಿ, ಈಗ ಅದಕ್ಕೆ ಸ್ವಲ್ಪ ಹನಿನ ಸೇರಿಸ್ಕೊತಾ ಇದ್ದೀನಿ. ಒಂದು 1/2 ಟೇಬಲ್ ಸ್ಪೂನಷ್ಟು ಹನಿ ಮತ್ತು ಲೆಮನ್ ವಾಟರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ದಾಸವಾಳದ ಟೀ ರೆಡಿ ಆಗುತ್ತೆ. ಈ ಟೀ ಆಂಟಿ ಇನ್ಫ್ಲಮೇಟರಿಯಾಗಿ ಕೂಡ ನಮಗೆ ಯೂಸ್ ಆಗುತ್ತೆ. ನೋಡಿ, ನಾನು ಅದರ ಬೆನಿಫಿಟ್ಸ್ನೆಲ್ಲ ನಾನು ನಿಮಗೆ ಈ ರೀತಿ ಹಾಕಿದ್ದೀನಿ. ನೀವು ಒಮ್ಮೆ ಚೆಕ್ ಮಾಡ್ಕೋಬೋದು. ನಾನು ಡಿಸ್ಕ್ರಿಪ್ಷನಲ್ಲಿ ಕೂಡ ಇದನ್ನು ಕೊಟ್ಟಿರ್ತೀನಿ. ನಮ್ಮ ಸ್ಟ್ರೆಸ್ ಲೆವೆಲ್ನ ಕೂಡ ಇದು ಕಮ್ಮಿ ಮಾಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ, ಎಷ್ಟು ಕಲರ್ಫುಲ್ಲಾಗಿ ನಮ್ಮ ಈ ಟೀ ರೆಡಿಯಾಗಿದೆ. ಸೊ ನಿಮಗೇನಾದರೂ ನಾನು ಮಾಡಿರ್ತಕ್ಕಂಥ ಈ ಹೆಲ್ತ್ ಟಿಪ್ಸ್ ಯೂಸ್ ಆದರೆ ನನ್ನ ಚಾನಲ್ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.